ಬಂದಿದೆ ವಿಷ್ಣುಪುರ ಬಂದು ವಿಷ್ಣು ರಾತ್ರಿ ಎಲ್ಲ ಹೇಳಿ ಮಾತಾಡ ಹೆಂಗೆ ಹಂಗದ ಕೇಸಂಗ ಯಾವ ಊರು ನಿಮ್ಮದು? ಕುರದಾಡು. ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಶಿವಮೊಗ್ಗದಿಂದ 7. ಏನಾಗಿದೆ ನಿಮ್ಮ ಮನೆಗೆ? ಹಾವು ಹಾವು ಬಂದಿದೆ. ಹಾವು ಬಂದು ಏನು ಮಾಡಿದೆ? ಕೋಳಿ ಮೊಟ್ಟೆ ಕೋಳಿ ನುಂಗಿದೆ. ಎಷ್ಟು ಮೊಟ್ಟೆ ನುಂಗಿದೆ? ಎಷ್ಟು ಕೋಳಿ ಸತ್ತೋಗಿದೆ? 2 ಕೋಳಿ ಸತ್ತೋಗಿವೆ, 3 ಮೊಟ್ಟೆ ನುಂಗಿದೆ. ಯಾರು ಬಂದು ರಾವಡಿಯಕ್ಕೆ? ಕಿರಣ್ ಕುಮಾರ್. ಯಾರು ಕಿರಣ್? ಸ್ನೇಕ್ ಕಿರಣ್. ಹಂಗೆ ಒಂದು ಕಡೆ ಕ್ಲೀನ್ ಹಿಡಿದು ಹಾಗೆ ವಿಡಿಯೋ ಮುಖ್ಯ ಅಲ್ಲ. ವಿಡಿಯೋದಲ್ಲಿ ಆಗಿರೋ ಮನೆ ಪರಿಸ್ಥಿತಿ 4 ಜನ ಗೊತ್ತಾಗಲಿ ಅಂತ. ಕುಡಿಯೋದು ಗೊತ್ತಿಲ್ಲದೆ ಹಿಡಿಯೋಕೆ ಹೋಗೋದು ಈ ಥರ ಎಷ್ಟು ಗಂಟೆ ರಾತ್ರಿ ಕರೆ ಮಾಡಿ ನಿಮ್ಮ ಸೇವೆ ಮಾಡೋಣ. ಬೆಳಕಿನ ಕಡೆ ನೆರಳಿರೋದು ನಮ್ಮ ಕಷ್ಟದಲ್ಲಿರುತ್ತೆ. ಯಾವಾಗಲೂ ತೊಂದರೆ ಆಗಿದೆ ನಿಮಗೆ, ಹೌದಾ? ಹೌದು. ಇವತ್ತು ಬೆಳಕಿದೆ, ಕತ್ಲಾದರೆ ಹಾವುಗಳಾಗಲಿ ದನ ಕರುಗಳಾಗಲಿ ಯಾರಿಗೂ ತೊಂದರೆ ಆಗ್ಬಾರ್ದು ನಿಮ್ಮ ಯೋಚನೆ, ಹೌದಾ? ಬನ್ನಿ ನೋಡಿ. ದನಕರುಗಳಿದ್ದಾವೆ. ಎಷ್ಟು ದನಕರು ಇದಾವೆ? ಒಂದು 5. ದನಗಳು ಇದರಲ್ಲಿ ನಿಮ್ಮಲ್ಲಿ ಗಿಡ್ಡ ಹಾಕಲು ಸಿಗತ್ತಾ? ನಾಟಿ ಇದೆಯಾ? ಬಲೆಗೆ ಸಿಕ್ಕಂತೇನು ತೂತ ಅದು ಆ ಕಡೆ ಹೋಗಿ ಜಾಗನೇ ಇಲ್ಲ. ಒಂದು ತೂತ ಐತೆ ಅದೇ ತೋರಿಸ್ತಲ್ಲ. ಸರಿ. ಚೆನ್ನಾಗಿರೋ ಕಡೆ ಇದಾಗತ್ತ. ಅದು ಬೇಡ ಅಲ್ಲಿ उधर के तुआन ಪ್ರಾಣಿಗಳಿಗೆ ತೂ ಸರಿ ನಮ್ಮ ಕಡೆ ನೋಡಲ್ಲ ಅದು. ಈಗ ನೋಡ್ಬಿಡ್ತಪ್ಪ. ಅವಾಗ ಅವಾಗ ನೋಡಿಲ್ಲ, ಈಗ ನೋಡ್ತು. ನಾವ್ಯಾರು ನೋಡ್ಬೇಕು? ನಿಮಗೆ ನೋಡ್ಬೇಕು, ಹೌದಾ? ನಾ ಇಲ್ಲಿಂದ ಬಂದಿದ್ದೇನೋ ಅಂತ ನೋಡ್ಬಾರ್ದು. ಇಲ್ಲಿಂದ ಬರಲ್ಲ ನಾನು ಬಹಳ ಏನೋ ಬಂದೇ ಬಿಡ್ತಪ್ಪ. ಈಗ ಬಂದ್ಮೇಲೆ ಬಿಡ್ತೀರಾ? ನಾವು ನೀವು ನೋಡ್ಬೇಕು, ನೀವೇನೋ ಓಡೋಗ್ಬಿಡ್ತೀರ. ನೀವು ನಮ್ಗಿಂತ ಈಗ ನಾವು ನೀವು ಫ್ರೆಂಡ್, ಹಾವು ನಾವು ಫ್ರೆಂಡಾ? ಇದ್ಮೇಲೆ ಫ್ರೆಂಡ್ ಆಗ್ತೀವಿ ಹಾವು ಜೊತೆಗೆ, ಹೌದಾ? ಓಕೆ. ಈಗ ನೀವು ಹಾವು ಇಡ್ತೀರಿ, ನಾ ಹಿಡಿದ ಅಲ್ಲ. ನಾನು ನಿಮಗೆ ಬರೀ ತೋರಿಸ್ತೀನಿ. ಟಾಟ್ ನಂಗೆ ಕೊಡಿ, ಓಡೋಗ್ಬೇಕಲ್ಲ. ಬ್ಯಾಟ್ರಿ ಹೋಗಿಲ್ಲ, ಸ್ವಿಚ್ ಪ್ರಾಬ್ಲಮ್ ಇದೆ. ಬ್ಯಾಟ್ರಿ 2 ಥರ ಇದೆ. ನಿಮ್ಮ ಹತ್ರನೂ ಬ್ಯಾಟ್ರಿ ಇದೆ, ಲೈಟಲ್ಲೂ ಬ್ಯಾಟ್ರಿ ಇದೆ. ನೋಡಿಲ್ಲ ನಾವು ಎಷ್ಟು ಉದ್ದ ಐತೆ. ನಾವು ನೋಡ್ತೀವಿ, ನೀವು ಹೋಗ್ಬೇಡಿ. ಒಂದು ಇಟ್ಕೆ ಇದೆಯಾ? ಸಣ್ಣ ಇಟ್ಟಿಗೆ ನಾವು ಸುಮಾರು ಕೆಲಸ ಮಾಡಿರ್ತೀವಲ್ಲ. ಮೊಟ್ಟೆ ಮೊಟ್ಟೆ 5 ಮೊಟ್ಟೆ, ಮತ್ತೆ 5 ಮೊಟ್ಟೆ, 2 ಕೋಳಿ, ಕಾವಿ ಕುತ್ತಿದ ಕೋಳಿ ಎಲ್ಲ ಸಾಕಿದ್ರೆ ಎಲ್ಲ ಕೊಟ್ಟಿದ್ರೆ ಇವರಿಗೆ. ತಿಂದಿದ ತಕ್ಷಣ ಮೊಟ್ಟೆ ನೋಡ್ರಿ ಅಲ್ಲಿ 1 2 3 4 ಮೊಟ್ಟೆ ಇದೆ. 5 ಎಲ್ಲ ಮೊಟ್ಟೆ ಒಳಗೆ ಇದೆ. ಅದು ಮುಟ್ಟಿದ ತಕ್ಷಣ ಚೀಲಕ್ ಹಾಕ್ತೀವಲ್ಲ, ಕಾಮೆಂಟ್ ಮಾಡುತ್ತೆ. ತೀರಾ ದೊಡ್ಡದೇನಲ್ಲ ಸರ್ ಹಾವು ಇದು. ದೊಡ್ಡದಾಗ ನೀವು ಬಿಟ್ಟಿಲ್ಲಲ್ಲ. ಅಲ್ಲ, ಈ ದೊಡ್ಡದಾಗ ಬಿಡೋಕೆ ಅನ್ನಕ್ಕೆ ಇದು ಕುಳ್ಳ ಹಾವು. ಇನ್ನೊಂದು ದೊಡ್ಡದಿದೆ. ಇನ್ನೊಂದು ದೊಡ್ಡದಿದೆ. ಏನಪ್ಪ ಬಹಳ ಸಿಟ್ಟೈತ್ ಸರ್ ಇದಕ್ಕೆ. ನೋಡಿ, ನಿಮ್ಮ ಪ್ರೀತಿ ಇರ್ಬೋದು. ಯಾಕೆ ಸಿಟ್ಟಂತೀರಾ? ಅಲ್ಲಿ ನೋಡಿ ನೋಡಿ, ಭಯ ಆಗಿದೆ.
नको नको तुम्ही नको 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 थोडी मला पक्का गुर्ता करून ठेवी ಕೋಳಿ ಅಲ್ಲೇ ಸಾಕಿದ್ರಾ ಕೋಳಿ ಹೊರಗೆ ಸಾಕಿದ್ದು ಕಾವಿಗೆ ಇಟ್ಟಿದ್ದಿಲ್ಲಿ ಅದ್ರೊಳಗ ಸುತ್ತಲ್ಲ ಅಲ್ಲ ತೂತದಲ್ಲಿ ಅದು ಹೊರಲೇ ತೂತ ಅದು ಫಸ್ಟ್ ಮುಚ್ಚಿ ವಿಡಿಯೋ बाईस में भी उठा बाईस में भी उठा अंडी कशी आता पोटात जा तिकडे गुरु गुरु तू काय शिकते तुझं ओ ओकी होती त्याला अंडी अंडी ओकी होती तुझी आली तर अंडी मोर अंडी केलं नो बॅटरी पुन्हा जवळ करते कराल सोड व्हिडिओ तू कट केलतस कशाला ಕಟ್ ಮಾಡಿ ಸಾಕು ವಿಡಿಯೋ ಬೇಡ व्हिडिओ ಬರ್ತಾಯ್ತು ಕಟ್ ಮಾಡಿ ಯಾಕಂದ್ರೆ ಅದು ಚೀಲ ಕಟ್ಟಿದ್ರೆ ವಾಂತಿ ಮಾಡುತ್ತೆ ಕೊಟ್ಟಿಗೆಯಲ್ಲಿ ನಿಮ್ಗೆ ಹಾವು ಇದ್ದಿದ್ದು ಗೊತ್ತಾಯ್ತಾ ಇಲ್ಲ ಹಾವು ನಾನು ಹುಲ್ಲಾಕಕ್ಕೆ ಹೋಗಿದ್ದೆ ಕರೆಕ್ಟ್ ಹಾಂ ಹುಲ್ಲು ಹಾಕಕ್ಕೆ ಹೋದಾಗ ಆ ಕಡೆ ಬ್ಯಾಟ್ರಿ ಬಿಟ್ಟೆ ಕೋಳಿ ಬ್ಯಾಟ್ರಿ ಬಿಟ್ಟಾಗ ಒಂಥರ ಹೊಡೆದಾಗ ಆಗ್ತು ಇಲ್ಲ ಬನ್ನಿ ಮೆಟ್ಲೆ ಮೇಲೆ ಇದನ್ನು ಬಿಟ್ಟು ಬೇರೆ ಕಡೆ ಬೇಕಾಗೈತೆ ಹಾಂ ಹೇಳಿ ಅವಾಗ ಪಳ ಹೊಡೆದಾಗ ಆತ ನಿಮ್ಗೆ ಏನಂತ ನೋಡಿದ್ರೆ ಹಾವು ಅದು ಬಂದ್ಕೊಂಡು ಒಂದು 5 ಮೊಟ್ಟೆ ತಿಂದು ಯಾವ ಮುಟ್ಟೆ ಅದು ಕೋಳಿ ನಾಟಿ ಕೋಳಿ ಮೊಟ್ಟೆ ಹಾಂ ಆ ನಾಟಿ ಕೋಳಿ ಮೊಟ್ಟೆ ಕಾವಿ ಕೂತಿದ್ದು ಕುಣಿಸಿದ ಕೋಳಿ ಆ ಕೋಳಿ ಯಾವಾಗ ಹೊರಬಿಟ್ಟೈತಿ ಹೊಡೆದು ಕೋಳಿ ಆಗಲೇ ಸುತ್ತ ಹೋಗ್ಬಿಟ್ಟೈತಿ ಯಾವುದು ಎರಡು ಕೋಳಿ ಅಂದ್ರೆ ಒಂದು ಗಂಡು ಹೆಣ್ಣು ಬರೀ ಎರಡು ಐಟಮ್ 2 ಎಣ್ಣೆ 2 ಕಾವಿ ಕುಣಿಸಿ ಎಷ್ಟು ಮೊಟ್ಟೆ ಇದೆ ಈಗ ಹಾಂ ಒಂದು 5 ಇಲ್ಲೊಂದು 2 ಅದಕ್ಕೆ ಗುದ್ದಾಡಿದ್ ನೋಡ್ಬೇಕಾದ್ರೆ ಕೋಳಿಗೆ ಹಿಂಗೆ ಹೊಡೆದಾಗ ಸಾವಿಗೆ ಕಾರಣ ಅಷ್ಟೇ ಇದು ಇಲಿಗಳು ತಿನ್ನಕ್ಕೆ ಬರ್ತವೆ ಆಮೇಲೆ ಕಪ್ಪೆಗಳು ತಿನ್ನಕ್ಕೆ ಬರ್ತವೆ ಇಲ್ಲ ಪರಿಸ್ಥಿತಿ ಭಯ ಆಯಿತು ಟೆಂಪ್ರೇಚರ್ ಈಗ ತುಂಬ ಮಳೆ ವಾತಾವರಣ ಥಂಡಿಗಿರುತ್ತೆ ಬೆಚ್ಚಗಿರೋ ಜಾಗ ಬರುತ್ತೆ ಆ ಲೆಕ್ಕಾಚಾರಕ್ಕೆ ಕೋಳಿ ನೀವು ಕಾವು ಇಟ್ಟಾಗ ಕೋಳಿ ಏನು ಮಾಡಿದೆ ಅದ್ರ ಹತ್ರ ಬಂದಾಗ ಅಲ್ಲೇ ಬಿಲನ ಎಲ್ಲ ಇತ್ತು ಯಾರು ಗೊತ್ತು ಇಲ್ಲ ಇದು ನೀವೇನಪ್ಪ ಅಂದ್ರೆ ಇದು ಪ್ರಶ್ನೆದಲ್ಲ ಇದು ಇಲ್ಲಿ ನಮ್ಮ ತಾಯಿದು ಒಂದು ಸರ್ತಿ ಕಾವಿ ಕೂತಿರೋ ಕೋಳಿ ಇದೇನಾ ಇವರು ಮೊಟ್ಟೆ ಮತ್ತೆ ಕೋಳಿ ಹುಡುಕಾಡ್ತಾ ಇವ್ರು ತಿನ್ನೋದು ಆಮೇಲೆ ಇಲ್ಲಿ ಮೆಟ್ಲಡಿ ಇಲ್ಲಿ ಕೆಳಗೆ ಕಪ್ಪೆ ಹುಡುಕ್ತಾ ಬಂದು ಇಲ್ಲೂ ಒಂದು ಸೈಡಿಯಲ್ಲ ಇತ್ತು ಇದಾ ಇದೆ ಹಾಂ 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 ಆಮೇಲೆ ಇಲ್ಲಿ ಕೊನೆಗೆ ಒಂದು ಸರ್ತಿ ಆ ಪೈಪ್ ಒಳಗೆ ಹೊಕ್ಕೊಂಡು ಅಲ್ಲಿ ಒಳಗೆ ಹೋಗಿತ್ತು ಅದು ಈ ಕಡೆ ಸುತ್ತೊಡಿತಾ ಇರುತ್ತೆ ಬೀದಿ ಹಾಕೊಂಡಿದೆ ಅಕ್ಕಪಕ್ಕ ಮನೆ ಇನ್ನೊಂದು 2-3 ಮನೆ ಅಭ್ಯಾಸ ಆಗ್ಬಿಟ್ಟಿದೆ ಮೊಟ್ಟೆ ಇಲಿಗಳು ಕಮ್ಮಿ ಆಗ್ಬಿಟ್ಟಿದೆ ಇಲಿ ತಿನ್ನೋದಾದ್ರೆ ಮೊಟ್ಟೆ ತಿನ್ನೋದು ರೂಢಿ ಆಗಿದೆ ಬರ್ತಾ ಇದೆ ಕರೆಕ್ಟಾಗಿ ಮೊಟ್ಟೆ ಕಾವಿ ಕೂತಿರೋದು ಕೋಳಿ ಎದ್ದು ಹೋಗೋ ತನಕ ಹಾವು ಹತ್ರ ಹೋಗಲ್ಲ ಎಲ್ಲಿ ಇರ್ತೇನ ಕೋಳಿ ಎದ್ದು ಹೋಗ್ಬಿಡ್ತು ಸತ ಬರ್ಕೊಂಡು ಮೊಟ್ಟೆ ಹೊಡೆದ್ಬಿಡ್ತು ನಮ್ಮ ಹೆಸರು ನಮ್ಮ ಶಿವಪ್ಪ ನಿಮ್ಮ ಹೆಸರು ಅವ್ರು ಚಿಕ್ಕಪ್ಪನ ಹೆಸರು ಬೊಮ್ಮೆ ಅಂತ ಬೊಮ್ಮಣ್ಣ 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 ಮೇಲೆ 2 ಕೋಳಿ ಸಾಯಿಸಿ ಅಲ್ಲೂ ಮೊಟ್ಟೆ ತಿಂದು ಮತ್ತೆ ನಿಮ್ಮನೆ ಪಕ್ಕದ ಮೇಲೆ ನಿಮ್ಮನೆ ಬಂದಿದೆ ನಮ್ಮ ಅಜ್ಜಿದು ನಮ್ಮನೆ ಅಮ್ಮನ ಕೋಳಿ ಟೋಟಲ್ ಎಷ್ಟು ಕೋಳಿ ಸಾಯಿಸಿದೆ ಇದು ಇದು ಈಗ ಈ ನಮ್ಮ ಕೋಳಿ ಸೇರಿಸಿ 3 ಮನೆ ಅದು ಎಷ್ಟು ಕೋಳಿ 3 ಕೋಳಿ ಹಾಂ ಒಂದು ಅಮ್ಮನೊಂದು 5 ಮೊಟ್ಟೆ ಇನ್ನೊಂದು 5 ಅವ್ರೊಂದು 12 ಮೊಟ್ಟೆ ಅಂದ್ರೆ 3 ಕೋಳಿ ಕಾವಿ ಕೋಳಿ ಬೇರೆ ಬೇರೆ ಜಾಗ ಗೊತ್ತಾಯ್ತು 3 ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿಂದ ದಾಂಡಿ ಮಾಡ್ತಿದೆ ಪಕ್ಕ ಇವ್ರು ಬೇರೆ ಯಾರು ಅಲ್ಲ ನಾಲ್ಕನೇ ಇದ್ದದ್ದು ನಾಗರಾವೆ ಏನ್ ಮಾಡ್ತಾರೆ ಅದಕ್ಕೆ ರೂಢಿ ಆಗಿದೆ ಸಾಕಷ್ಟು ನಮಗೆ ಈಗ ರಸ್ತೆಯಿಂದ ಓಡಾಡ್ತಾ ಇರ್ಬೇಕಾದ್ರೆ ಜನಗಳು ಹೇಳ್ತಾ ಇರ್ತಾರೆ ಆಚೆಗೆ ದಾಟಾಡೋದು ಈಚೆಗೆ ದಾಟಾಡೋದು ನಿಲ್ಸೋದು ಬಸ್ಸು ಸಮೇತ ಒಂದು 2 ಸರ್ತಿ ನಿಲ್ಸ್ಕೊಂಡು ದಾಟ್ತಾ ಇರ್ತಾರೆ ಆಚೆ ಈಚೆಗೆ ನಿಮ್ಮನೆ ಸುತ್ತಮುತ್ತ ನಿಮ್ಮಿಂದಲೇ ನೀವು ಓಡಾಡ್ತಿರ್ತೀರ ಅವ್ರು ಓಡಾಡ್ತೀರ ತೊಂದರೆ ಮಾಡಕ್ಕೆ ಏನ್ ಗೊತ್ತಾ ಆಯ್ಸು ಯಾರು ಬರ್ತಿದೆ ಅದರಲ್ಲೇ ಆಮೇಲೆ ನಮಗೆ ಅದು ಯಾರಿಗೆ ತೊಂದರೆ ನಾಯಿ ಮಾಡ್ಬೇಕು ತೋರಿಸ್ಬಿಡುತ್ತೆ. ಮಾಡಿಲ್ಲ ನಾಯಿ ಬಂತು ಅಂದ್ರೆ ನಾಯಿ ಕೂಗ್ತಾ ಇದ್ಬಿಡ್ತಾರೆ ಬೋಳ್ತಿತ್ತ